ವಾಸ್ತಿನವೇ ಉಪೇಂದ್ರ ಬೆಳ್ಳಂಬೆಳಗ್ಗೆ ತಲೆಗೆ ಹುಳ ಬಿಟ್ಟಿದ್ದಾರೆ. ಕಾಲೆಳೆಯೋ ಕೆಲಸ ಮಾಡೋದು ಬೇಡ, ಕೈ ಹಿಡಿಯೋ ಕೆಲಸ ಮಾಡೋದು ಅಂತ ಬುದ್ಧಿ ಮಾತು ಹೇಳಿದ್ದಾರೆ ಉಪೇಂದ್ರ. ಏನಿದ್ರ ಅರ್ಥ? ಉಪೇಂದ್ರ ಕೊಟ್ಟ ಸುಳಿವೇನು? ಬರ್ತಿದೆ ಸ್ಟೋರಿ, ನೋಡ್ಕೊಂಡು ಬನ್ನಿ. ದುಬಾರಿ ದುನಿಯಾ, ರಿಯಲ್ ಸೊಲ್ಯೂಷನ್ ಬಿಂದಾಸ್. ರಿಯಲ್ ರಾಜಕೀಯ, ಪ್ರಜೆಗಳಿಗೆ ಬುದ್ಧಿವಂತನಿಂದ ನಯಾ ಚಾನ್ಸ್. ಸಿನಿಮಾದಲ್ಲೂ ರಾಜಕೀಯ ವಿಡಂಬನೆ ಮಾಡುವುದು ಉಪೇಂದ್ರ ಸ್ಟೈಲ್. ರಾಜಕೀಯವನ್ನು ಸಿನಿಮಾ ಸ್ಟೈಲಲ್ಲಿ ವಿಭಿನ್ನ ಪ್ರಚಾರ ಮಾಡೋದು ಕೂಡ ಇವರದ್ದೇ ಸ್ಟೈಲ್. ಆದರೆ ಏಪ್ರಿಲ್ 1 ದಿನ ಉಪೇಂದ್ರ ಬೆಳ್ಳಂಬೆಳಗ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಹೊಸ ಸಂದೇಶ ರವಾನಿಸಿ ಕುತೂಹಲ ಹುಟ್ಟಿಸಿದ್ದಾರೆ. ತಾವೇ ಕಟ್ಟಿರುವ ಪಕ್ಷ ಪ್ರಜಾಕೀಯವನ್ನ ಬಡಿದೆಬ್ಬಿಸಿದ್ದಾರೆ ಉಪ್ಪಿ. ಈ ಕುರಿತು ಸುದ್ದಿಗೋಷ್ಠಿ ಮಾಡಿರುವ ಉಪ್ಪಿ, ಏಪ್ರಿಲ್ 1 ಪ್ರಜಾಕೀಯದಲ್ಲಿ ಹೊಸ ಸಿಸ್ಟಮ್ ಜಾರಿ ಮಾಡುವುದಾಗಿ ಹೇಳಿದ್ದಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಶುರುವಾದ ಪ್ರಜಾಕೀಯದ ಆಪ್ ಲಾಂಚ್ ಮಾಡುವ ಮೂಲಕ ಆಡಳಿತ ಬದಲಾವಣೆಗೆ ಹೆಜ್ಜೆ ಇಟ್ಟಿದ್ದಾರೆ. ಇದು ಈಗ ಕೇಳಿ ಬರ್ತಾ ಇರುವ ದುಬಾರಿ ದುನಿಯಾ, ಹಣದುಬ್ಬರ, ತೈಲಾಭಾವ ಎಲ್ಲದಕ್ಕೂ ಕೂಡ ಚರ್ಚೆಯ ವೇದಿಕೆಯಾಗಲಿದೆ. ಇದಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಾರಾ ಉಪ್ಪಿ? ಯಾವ ರೀತಿ ಒಬ್ಬ ಸಿಟಿಸನ್ ಆಗಿ ಅದರೊಳಗೆ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಹೆಂಗೆ ಒಳಗಡೆ ಬರ್ಬೋದು, ಆಮೇಲೆ ನಿಮ್ಮ ಏರಿಯಾನ ಹೆಂಗೆ ಚೂಸ್ ಮಾಡ್ಕೊಬೋದು, ನೀವು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಕಾರ್ಪೊರೇಷನ್ ಎಲೆಕ್ಷನಿಂದ ಹಿಡಿದು ಪ್ರತಿಯೊಂದು ಊರಿಗೂ, ಇವನ್ MLA MP ಎಲ್ಲ ಕಾನ್ಸ್ಟಿಟ್ಯೂಷನಿಂದ ಹಿಡಿದು ಪ್ರತಿಯೊಂದು ಕೂಡ ಅದು ಡ್ರಾಪ್ ಡೌನ್ ಆಗುತ್ತೆ. ಅದರಲ್ಲಿ ನೀವು ಚೂಸ್ ಮಾಡಿ ನಿಮ್ಮ ಏರಿಯಾ ಸೆಲೆಕ್ಟ್ ಮಾಡಿ ನಿಮ್ಮ ಇಶ್ಯೂಸ್ನ ರೈಸ್ ಮಾಡ್ಬೋದು. ಆಮೇಲೆ ಅಲ್ಲಿ ನಿಮಗೆ ಯಾರು ಆಸ್ಪಿರೆಂಟ್ ನಿಂತಿರೋ ಅನ್ನೋದು ಗೊತ್ತಾಗುತ್ತೆ, ಆಕಾಂಕ್ಷಿಗಳು ಯಾರು ಬಂದಿರೋ ಅನ್ನೋದು ಗೊತ್ತಾಗುತ್ತೆ. ಅವರು ನಿಮಗೆ ಡೈರೆಕ್ಟಾಗಿ ನೀವು ಕನೆಕ್ಟ್ ಆಗ್ತಾರೆ. ಯಾಕಂದರೆ ಆಸ್ಪಿರೆಂಟ್ಸ್ ಇದರಲ್ಲಿ, ಆಕಾಂಕ್ಷಿಗಳು ಇದರಲ್ಲಿ ಒಂದು ಇದು ಮಾಡಿದ್ದೀವಿ. ಅವ್ರ ಆಕಾಂಕ್ಷಿ ಏನು ಮಾಡ್ತಾನೆ, ನಾನು ಈ ಟೈಮಿಂದ ಈ ಟೈಮಲ್ಲಿಗೆ ವಿಡಿಯೋ ಕಾಲ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಫೇಸ್ಬುಕ್ ಲೈವ್ ಬರ್ತೀನಿ, ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ, ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಒಂದು ಜಾಗದಲ್ಲಿ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಮೀಟ್ ಮಾಡಿ, ಅಥವಾ ನೀವು ಮೀಟ್ ಮಾಡೋಕ್ಕಾಗಿಲ್ಲ ಮನೇಲಿ ಕೂತ್ಕೊಂಡೇ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು. ಆರಂಭದಿಂದಲೂ ಉಪೇಂದ್ರ ಅವರದ್ದು ಒಂದೇ ಉದ್ಘೋಷ, ರಾಜಕಾರಣಿ ಕಾರ್ಮಿಕ ಇದ್ದಂತೆ ಕೆಲಸ ಮಾಡಲೆಂದೇ ಅವರನ್ನು ಆಯ್ಕೆ ಮಾಡಿರ್ತೇವೆ. ಈ ಮಾತಿಗೆ ಮತ್ತೆ ಬದ್ಧರಾಗಿದ್ದಾರೆ ಉಪೇಂದ್ರ. ಮುಂಬರುವ ಎಲೆಕ್ಷನ್ಗಳಿಗೆ ಈಗಾಗಲೇ ಸಿದ್ಧತೆ ನಡೆಸ್ತಾ ಇರುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಉಪ್ಪಿ ರಾಜಕೀಯ ಅಲ್ಲಲ್ಲ, ಪ್ರಜಾಕೀಯಕ್ಕೆ ಮತ್ತೆ ಜೀವ ಬಂದಿದೆ. ಜನಗಳೇ ಸೆಲೆಕ್ಟ್ ಮಾಡ್ತಾರೆ. ಯಾವ ಪಾರ್ಟಿನೂ ಬರಲ್ಲ, ಯಾವ ಹೈಕಮಾಂಡು ಬರಲ್ಲ, ನಾನು ಬಿ ಫಾರಂ ಕೊಡೋದು ಯಾವುದೂ ಇರಲ್ಲ. ಇದು ಕಂಪ್ಲೀಟ್ಲಿ ಒಂದು ಟೆಕ್ನಾಲಜಿ ಡ್ರಿವನ್ ಒಂದು ಪಾರ್ಟಿ, ನಿಮ್ಮ ಕೈಲಿರುವಂಥ ಪಾರ್ಟಿ, ಇದು ನಿಮ್ಮ ಪಾರ್ಟಿ. ಓಕೆನಾ? ಇಲ್ಲಿ ನೀವು ಮಾತಾಡ್ಬೋದು, ನೀವು ಸೆಲೆಕ್ಟ್ ಮಾಡ್ಬೋದು, ರೇಟ್ ಮಾಡ್ಬೋದು. ಅವನ್ನ ನೀವು ಸರಿ ಇಲ್ಲ ಅಂದರೆ ನೀವು ಮೈನಸ್ ಮಾರ್ಕ್ ಕೊಡ್ಬೋದು, ಚೆನ್ನಾಗಿದೆ ಅಂದರೆ ಎಕ್ಸಲೆಂಟ್ ಅನ್ಬೋದು. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.